ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ನಗ್ಬೇಡ. ಹುಡುಗ ಅರುಣ್ ಕುಮಾರ್ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ನಿವಾಸಿ. ಹುಡುಗಿ ಚೈತ್ರ ನಿಮ್ಮ ಕಲಕುಂಟೆಯವರು. ಇಬ್ಬರು ಒಂದೇ ಸಮುದಾಯದವರು. 5 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಶುರುವಾದ ಇವರೆಲ್ಲವೂ ಮದುವೆ ಹಂತಕ್ಕೆ ಬಂದು ನಿಂತಿತ್ತು. ಈಗ ಹುಡುಗಿಗೆ 19 ವರ್ಷ ತುಂಬತಲೇ ಇಬ್ಬರು ಓಡಿ ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಇತ್ತ ಮಗಳು ಕಾಣೆಯಾಗ್ತಿದ್ದಂತೆ ಪೋಷಕರು ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ರು. ಮದುವೆ ಮಾಹಿತಿ ತಿಳಿತಿದ್ದಂತೆ ನ್ಯಾಯ ಪಂಚಾಯಿತಿ ಮಾಡೋಣ ಬನ್ನಿ ಅಂತ ಪ್ರೇಮಿಗಳನ್ನ ಕರೆಸಿಕೊಂಡ ಪೋಷಕರು ಯಾವುದೇ ಮಾತುಕತೆ ಇಲ್ಲದೆ ಚೈತ್ರಾಳನ್ನ ಬಲವಂತವಾಗಿ ತವರಿಗೆ ಎಳೆದೊಯ್ದಿದ್ದಾರೆ. ಅಷ್ಟೇ ಅಲ್ಲದೆ ಗಂಡ ಕಟ್ಟಿದ್ದ ತಾಳಿಯನ್ನ ಕಿತ್ತೆಸೆದಿದ್ದಾರೆ. ಇದರಿಂದ ವಿಚಲಿತನಾದ ಅರುಣ್ ಕುಮಾರ್ ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿದ್ದಾನೆ. ಹುಡುಗ ದೂರು ನೀಡುತ್ತಿದ್ದಂತೆ ಅಲರ್ಟ್ ಆದ PSI ಯಶವಂತ್ ಅವರು ತಕ್ಷಣವೇ ಪೋಷಕರು ಮತ್ತು ಹುಡುಗಿಯನ್ನ ಠಾಣೆಗೆ ಕರೆಸಿದ್ದಾರೆ. ವಿಚಾರಣೆ ನಡೆಸಿದಾಗ ನಾವು ಮದುವೆಯಾಗಿರೋದು ನಿಜ, ನಾನು ಗಂಡನ ಜೊತೆಯೇ ಹೋಗ್ತೀನಿ ಅಂತ ಚೈತ್ರ ಧೈರ್ಯವಾಗಿ ಹೇಳಿಕೆ ನೀಡಿದ್ದಾಳೆ. ಹುಡುಗಿ ಮೇಜರ್ ಆಗಿದ್ದರಿಂದ PSI ಯಶವಂತ್ ಅವರು ಪೊಲೀಸ್ ಠಾಣೆಯಲ್ಲೇ ಮರು ಮದುವೆ ಮಾಡಿಸಿ ಪ್ರೇಮಿಗಳನ್ನ ಒಂದಾಗಿಸಿದ್ದಾರೆ. ಇತ್ತ ಪೋಷಕರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ಸಾಗಿದ್ದಾರೆ. ನಮ್ಮದು ನಿಮ್ಮ ಕುಂಟೆ ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ. ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ವಿ. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟಿದ್ವಿ. ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ ಅರುಣ್ ಇದೆ ಚಿಕ್ಕಬಳ್ಳಾಪುರ ಬೇಡ ಮದುವೆ ಬೇಡ. ಇವತ್ತು ಬಂದಿದ್ರು, ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಇಲ್ಲೇ ಸ್ಟೇಷನ್. ಅವ್ರು ಅಪೋಸಿಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಮೆಚ್ಚೋ ಥರ ಜೀವನ ನಡೆಸಬೇಕು. ಅವ್ರು ಒಪ್ಪಲಿಲ್ಲ. ಬಟ್ ಮದುವೆ ಆಗಬೇಕಂತ ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರೆಸ್ಕೊಂಡ್ರು. ಅವ್ರು ಬಂದುಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋಗ್ತೀರಿ ರಿಟರ್ನು. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರು. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಹಾಕ್ತೀನಿ. ಆವಾಗ ಸರ್ ಅವ್ರು ನೋಡಿಬಿಟ್ಟು ಮದುವೆ ಮಾಡಿದ್ರು. ತರಿಸಿದ್ರು, ಅವ್ರೇನೋ ಮಾತಾಡ್ದಿರ ಪಾಪ ಈ ಹುಡುಗಿನ ಹೇಳ್ಕೊಂಡು ಹೊರಟೋಗಿತ್ತು. ಅದರಿಂದ ಅವ್ರ ಕಡೆಯಿಂದ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಫಸ್ಟು ನಾವು ಶನಿವಾರ ಆಗಿದ್ದೀವಿ. ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದು ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದ್ರೆ ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದುಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ಟು ಸರಿ. ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸತಾಯಿಸಿದ್ರು, ಅಲ್ಲಿಂದ ಹಿಂಗೆ ಹಂಗೆ ಅಂದ್ಬಿಟ್ಟು. ಸರಿ ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ಸರಿ ತಾಳಿನೂ ಅವ್ರು ಕೊಡಲಿಲ್ಲ, ಎಲ್ಲ ಕಿತ್ತಾಕಿದಾರಂತೆ. ಅದು ಕೊಡಲಿಲ್ಲ. ಹೋದ್ರೊಳಗೆ ಬಿಟ್ಟಾಕ್ತೀನಿ. ಅದು ಇಷ್ಟ ಚಿಕ್ಕಬಳ್ಳಾಪುರದ ಹತ್ರ ಆಂಜನೇಯ ದೇವಸ್ಥಾನ. ಅಂದರೆ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪ ಅಮ್ಮ ಹೋದರು. ಹುಡುಗಿನ ಕೇಳಿದ್ರು, ಹುಡುಗಿ ಇಲ್ಲ ಇಬ್ಬರು ಬೇಕು ಅಂತ ಕೇಳಿದ್ರು. ಫಸ್ಟಲ್ಲೇ ಅವ್ರು ಸಾಹೇಬ್ರು ಇದ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನ ಅಷ್ಟೇ ನಮ್ಮ ಕರೆಕ್ಟಾಗಿ ಹೇಳಂದ್ರೆ ಆ ಹುಡುಗಿ ಇಲ್ಲ ಹುಡುಗನ ಜೊತೆನೇ ಹೋಗ್ತೀನಿ. ಮದುವೆ ಮಾಡಿಕೊಟ್ರು ಅವರೇ ಸರ್ ಯಶವಂತ್ ಸರೇ ಮಾಡಿ. ಅದೇ ನಮ್ಗೆ ಏನಾದರೂ ತೊಂದರೆ ಆಗಿರೋ ಇರಲಿ ಅಂದ್ಬಿಟ್ಟು ಅಷ್ಟು ಹೇಳ್ತಾರೆ ಅವ್ರ ಕಡೆಯಿಂದ.